ಟ್ರೆಕ್ಕಿಂಗ್ ಆಗ್ತದೆ. ಹಲೋ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತು ನಮ್ಮ ಅಕ್ಕನ ಕಾಲೇಜಿಗೆ ಹೋಗ್ಲತ್ತಿದ. ಆಕಿಂದೇನೋ ಟಿ ಸಿ ತೊಗೊಂಬರೋದು ಅಂತ. ಅದೇ ಇವತ್ತು ಮುದ್ದೆ ಹುಣ್ಣಿನೂ ಅದ. ಹಾಗೆ ಮಮ್ಮಿ ಬುದ್ಧಿ ಮಾಡ್ಲತ್ತಾರ. ಓಕೆ, ಕೀಪ್ ವಾಚಿಂಗ್. ಈ ಮುದ್ದೆ ಮಾಡ್ತಾರ. ರೊಟ್ಟಿ ಭಾಳ ದಪ್ಪ ಮಾಡಬೇಕು, ತೆಳ್ಳಗೆ ಮಾಡಬಾರ್ದು. ಇದು ಆಮೇಲೆ ಏನು ಮಾಡಬೇಕು? ಕುಟ್ಟಬೇಕೇನು? ಇದು ಸಣ್ಣ ಮುರಿದು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಸಣ್ಣ ಮಾಡಬೇಕು. ಅಲ್ಲಿದು ಇವೆಲ್ಲ ಕಡ್ಲಿ ಇದು ತೊಗರಿ ದಾಣಿ, ಶೇಂಗಾ, ಕಡ್ಲಿ, ತೊಗರಿ ದಾಣಿ ಭಾಳ ಹಾಕಬೇಕು. ಸ್ವಲ್ಪ ಅದೇ ಅಲ್ಲಿ ಸ್ವಲ್ಪ ಇಷ್ಟು ಶೇಂಗದ ಬೀಜ, ಇಷ್ಟು ಕಡ್ಲಿ ಹಾಕಿ ಚಂದ ಮೆತ್ತು 4-5 ಸಲ 2-3-4 ಸಲ ಕುಕ್ಕರ್ನಾಗ ಸಿಟಿ ಹೊಡಿಸ್ಬೇಕು. 4 ಸಿಟಿ, ಸತ್ತಿಗೆ 4-5 ಸಿಟಿ ಹೊಡ್ಸೋದು. ದಾಳಿ ಭಾಳ ಮೆತ್ತು ಕುದಿಸ್ಬೇಕು. ಎಣ್ಣೆ ಹಾಕ್ಬೇಕು ನೀರಾಗ, ಅಂದ್ರೆ ಮೆತ್ತು ಚಂದ ಕುದಿತಾವ. ಸ್ವಲ್ಪ ನೀರಾಗ ಎಣ್ಣೆ ಹಾಕಿ ಸಿಟ್ಟು ಹೊಡಿಸ್ಬೇಕಂದ್ರೆ ಎಣ್ಣೆಗೆ ಯಾವುದೇ ಒಂದು ಕುದಿಬೇಕಂದ್ರೆ ಎಣ್ಣೆಗೆ ಕುದಿತದೆ. ಒಣ ನೀರಾಗ ಕುದಂಗಿಲ್ಲ, ಅತ್ತ ಬಿರ್ಸತ್ತಾವ. ಕಾಯಿ ಪಲ್ಯ ಏನೇನು ಹಾಕ್ಬೇಕು ಇದಕ್ಕೇನಿಲ್ಲ, ಉಳ್ಳಾಗಡ್ಡಿ, ತಪ್ಪಲು, ಕೊತ್ತಂಬರಿ, ಮೆಣಸಿನ್ಕಾಯಿ ಕುಟ್ಟ ಹಾಕ್ಬೇಕೇನು? ಚಲೋ ಖಾರ ಪುಡಿ ಹಾಕ್ತಾರೆ. ಹಾಕೋರು ಕೆಂಪು ಖಾರ ಪುಡಿ, ಅರಿಶಿಣ, ಅಕ್ಸಿ ಹಿಂಡಿ, ಒಣ ಅಕ್ಸಿ, ಅರಿಶಿಣ, ಹುಳಿ ಹಾಕ್ಬೇಕು ಚಂದ. ಹೊಸ ಹುಚ್ಚಿಕಾಯಿ ಹುಳಿ ಇರ್ಬೇಕು, ತೀರ ಚಲೋ. ಮುದ್ದೆ ಹುಣ್ಣಿ ಯಾಕೆ ಮಾಡ್ತಾರೆ ಮಮ್ಮಿ? ನಂಗೆ ಗೊತ್ತಿಲ್ಲಪ್ಪ, ಹಿಂದಕ್ಕೆ ಮಾಡ್ಕೊಡ್ತಾರೆ ಮಂದಿ. ಬರಂಗಿಲ್ಲ ಜಾಸ್ತಿ, ನಾನು ಯಾವಾಗಾದ್ರೂ ಬರೋದು. ಇಲ್ಲಿ ಟ್ರ್ಯಾಕ್ ಏರಿ ಹೋಗ್ಬೇಕು. ಆಲ್ರೆಡಿ ಒಂದು ಟ್ರೈನ್ ಹೋಗ್ಲತ್ತದ. ಟಿ ಸಿ ತೊಗೋಬೇಕಾಗಿತ್ತು ರೀ. ಟಿ ಸಿನೇ ಇಲ್ಲಿ ಅಲ್ರಿ? ಎಮ್ ಎ ಎಡ್ ರೀ. ಹಾಂ, ಬಿ ಎಡ್ ನಮ್ಮ ಅಕ್ಕಂದ್ರಿ, ನಂದಲ್ಲ, ನಮ್ಮ ಅಕ್ಕಂದು. ಸುಟ್ಟಿ ಅದ ರೀ ಇವತ್ತು. ಇವತ್ತು ಯಾರು ಇರಂಗಿಲ್ಲ ಮ್ಯಾಗ್ಯಾರ ರೀ ಇವತ್ತು. ಇದು ಬಿ ಎಡ್ ಕಾಲೇಜ್ ಸುಟ್ಟಿ ಐತ್ರಿ. ಹಾಂ, ನಾಳೆಗೆ ರೀ. ಲೆಟ್ರ್ ಬರ್ದು ಕೊಡ್ಬೇಕೇನ್ರಿ ಒಂದು? ಅದಕ್ಕೇನು ಟಿ ಸಿ ತೊಗೊಳ್ರಿ. ಬೆಳಗ್ಗೆ ಕಾಲೇಜ್ ಇರ್ತದೆ. ನಾಳೆ ಎಷ್ಟಕ್ಕೆ ಬರ್ಬೇಕು ರೀ? 10ಕ್ಕೆ ಹಂಗೆ ರೀ. ನಾಳೆ ಸುಟ್ಟಿ ಅದ ಅನ್ಕೋತೀನಿ ರೀ, ಸೋಮವಾರ ಅಲ್ಲ. ಇದು ಇವತ್ತು ಇದಕ್ಕೆ ಸರ್, ಇದು ಟಿ ಸಿ ತೊಗೋಬೇಕಾಗಿತ್ತು ರೀ. ಟಿ ಸಿ ರೀ ತೊಗೋಬೇಕಾಗಿತ್ತು ರೀ. ನಮ್ಮ ಅಕ್ಕಂದ್ರಿ. ಏನು ಮಾಡ್ಯಾರ? ಬಿ ಎಡ್ ಏನೋ ಆಗ್ಯದ್ರಿ ಇಲ್ಲಿ. ಒಟ್ಟು ಇಲ್ಲೇ ಮುಗಿದ್ರಿ, ಎಜುಕೇಶನ್ ಇಲ್ಲೇ ಆಗ್ಯದ. ಟಿ ಸಿ ತೊಗೊಂತಂದಾರ ರೀ. ಇನ್ಫಾರ್ಮೇಶನ್ ಕೇಳ್ಕೊಂಬ ಅಂತಂದ್ರಿ. ಯಾವಾಗ ಕೊಡ್ತಾರೇನೋ, ಅವರೇ ಬರ್ತಾರೆ. ಕರೆಕ್ಟ್ ಕೇಳ್ರಿ. ಬಿ ಎ ಆಗ್ಯದು. ಬಿ ಎ ಆಗಿದ್ದಂದ್ರೆ ಬಿ ಎ ಕ್ಲೋಸ್ ಆಗ್ಯದ. ಬಿ ಎ ಕ್ಲೋಸ್ ಆಗ್ಯದೇನು ರೀ? ಬಿ ಎ ಕ್ಲೋಸ್ ಆಗ್ಯದ. ಹಾಂ ರೀ. ಅದನ್ನು ಬೇಕಾಗಿತ್ತಂದ್ರೆ ಅವ್ರು ಏನು ಮಾಡ್ಯಾರ ಈಗ ಮುಂದೆ ಏನು ಮಾಡ್ಯಾರ? ಈಗ ಎಮ್ ಎ ಏನು ಮಾಡ್ಯಾರ? ಎಮ್ ಎ ಮಾಡ್ಯಾರ. ಹಾಂ ಹಾಂ. ಅವ್ರು ಒಂದು ಲೆಟರ್ ಕೊಡ್ತಾರೆ ನಮಗೆ, ನಮ್ಮಲ್ಲಿ ಅಡ್ಮಿಷನ್ ಮಾಡ್ಯಾರ, ಈಗ ನೀವು ಟಿ ಸಿ ಕಳಿಸ್ರಿ. ಅವ್ರು ಕಾಲೇಜ್ ಲೆಟರ್ ಬೇಕು. ಕಾಲೇಜಿಂದ ಒಂದು ಲೆಟರ್ ಕಳಿಸ್ತಾರೆ. ಹಾಂ. ಪಾಸ್ ಆಗಿದ್ದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಬೇಕು. ಹಾಂ, ಪಾಸ್ ಆಗೈತಿ. ಹಾಂ, ಅವರು
ಹಾಂ ಈಗ ಏನ್ ಪಾಸ್ ಆಗಿ BA ಪಾಸ್ ಆಗಿದ್ರಂದ್ರೆ ಬಿ ಎ ಹಾಂ ಇದ್ರದ್ದು ಜೆರಾಕ್ಸ್, ಹ್ಞೂ B.Ed ಪಾಸ್ ಆಗಿರಂದ್ರೆ B.Ed ಜೆರಾಕ್ಸ್ ಹಾಂ ಹಾಂ ಆ ಲೆಟರ್ ಜೊತೆ ಹಚ್ಚಿ ಫಾರ್ವರ್ಡ್ ಮಾಡ್ತಾರೆ. ಇದು ಮಾಡ್ಬೇಕೇನು? ಅಲ್ಲಿ ಎಷ್ಟು ದಿನದಾಗ ಆಗ್ತೀರಿ ಸರ್ ಅದು? ಅದು ಅವ್ರು ನೋಡ್ತಾರೆ, ಅವ್ರು ಮೊದಲಿಂದ TC ಬಂದ ಇಲ್ಲಿ ನೋಡ್ತಾರೆ, ಆಮೇಲೆ ಅವ್ರೇನು ಫೀಸ್ ಇದು ಅದನ್ನ ನೋಡ್ಕೋತಾರ ಪೆಂಡಿಂಗ್, ಆಮೇಲೆ ಒಂದು ವಾರದಾಗ ಅವ್ರಿಗೆ ಇದು ಮಾಡ್ತಾರೆ. ಒಂದು ವಾರದಾಗ ಇದು ಮಾಡಿ. ಹಲೋ ಗಾಯ್ಸ್, ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೇಳ್ದಂಗೆ ಆಯಿತು. ಇಲ್ಲಿ BA ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಅಥವಾ BA ಅಥವಾ B.Ed ಕ್ಲೋಸ್ ಆಗ್ಯದಂತ ಈಗ ಆಲ್ರೆಡಿ. ಅದ್ರ ಮೇಲೆ ಇವಾಗ ಎಲ್ಲಿ ಪ್ರೆಸೆಂಟ್ ಏನು ಅಡ್ಮಿಷನ್ ಮಾಡಿರ್ತಾರಲ್ಲ ಆ ಕಾಲೇಜಿಂದ ಲೆಟ್ರ್ ಕಳಿಸ್ಬೇಕಂತ. ಆ ಲೆಟ್ರ್ ಕಳಿಸಿದ ನಂತರ ಇವರು ಇಲ್ಲಿಂದ TC ಇದು ಮಾಡ್ತಾರಂತ, ಕೊಡ್ತಾರಂತ. ಹಾಂ, ಇಲ್ಲಿ ಟ್ರೆಕ್ಕಿಂಗ್ ಆಗ್ತದೆ. ಭಾಳ ಜನ ವಿಡಿಯೋ ನೋಡ್ತೀರಿ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ಪ್ಲೀಸ್. ಮಮ್ಮಿ ಹೋಗಿ ಬಂದ ಏನಂತ? ಕಾಲೇಜಿಗೆ. ಏನಂದ್ರು? ಅವರು ಅಲ್ಲಿಂದು ಅಡ್ಮಿಷನ್ಸ್ ಲೆಟರ್ ತೊಗೊಂಬರ್ಬೇಕಂತ ಹಾಂ ಕಾಲೇಜ್ದು, ಹಾಂ ಇಲ್ಲಿ ಕೊಡ್ಬೇಕಂತ. ಅವಾಗ ಅವ್ರು TC ಕೊಟ್ಟು ಕಳಿಸ್ತಾರಂತ ಕಾಲೇಜಿಗೆ. ಹಾಂ ಹೇಳಾಕಿಗೆ ಫೋನ್ ಮಾಡಿ. ಇನ್ನೊಂದು ಸ್ವಲ್ಪ ಮಾಡ್ಬೇಕಿಲ್ಲ ಮತ್ತೆ ಮನಾರೈತೆ ನಾವೇನು ತಿಂತೈತಿ ನಾ ದಾನಿ ಕಡಿ ಬಿದ್ದದ ಅಂತ ಒಂದು ಟೈಮ್ ನೋಡಿ ಅವ್ನು ಹೊಸ ಇಟ್ಕೊಡ ಮೊದಲು ಕರೆಕ್ಟ್ ಆಗಿದೆ, ಹುಳಿನೂ ಆಗಿದೆ, ಉಪ್ಪುನೂ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಖಾರ ಖಾರ ಭೀ ಆಗಿದೆ, ಕರೆಕ್ಟ್ ಆಗಿದಲ್ಲ. ಎಣ್ಣೆ ಹಾಕಮ್ಮ, ಅದಿದ್ದು ಅವಳ ಎಣ್ಣೆ ನೋಡಿ ಕರೆಕ್ಟ್ ಆಗ್ಯದ. ಹುಳಿ ಹಾಕಿ ಸ್ವಲ್ಪ, ಹುಳಿ ಕಡಿ ಜಾಸ್ತಿ ಆಗ್ಬಾರ್ದು. ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ. ಮಮ್ಮಿ ತಿಂದು ನೋಡು ಒಂದು ಟೈಮ್. ಹುಳಿ ಉಪ್ಪ ಒಂದು ಸ್ವಲ್ಪ ಹಾಕಿ. ಸಾಕ್ಬಿಡಿ ಪಕ್ಕುಸ ಸಂಜು. ಮುದ್ದೆ ಮಾಡಿದ್ರು. ಮುದ್ದೆ ಅಂತಂದ್ರೆ ಇದು ಜೋಳದ ರೊಟ್ಟಿಲಿಂತ ಮಾಡ್ತಾರ. ಟೇಸ್ಟ್ ಆಗ್ಯದ, ಫುಲ್ ಹೆಲ್ತಿ. ಒಳಗೆ ಕಾಳ ಗೀಳ ಎಲ್ಲ ಹಾಕಿರ್ತಾರೆ ಒಳಗೆ. ನೀವು ಕಮೆಂಟ್ ಮಾಡಿರಿ ನಿಮ್ಮ ಮನೆಯಾಗ ಹೆಂಗೆ ಮಾಡ್ಯಾರ ಅಂತೇಳಿ.